ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಉಪ್ಪಿಟ್ಟು ಮಾಡಿದ್ದೆ. ಸ್ವಲ್ಪ ತರಕಾರಿ ಎಲ್ಲ ಯಥೇಚ್ಛವಾಗಿ ಹಾಕಿ ಒಂದು ಒಳ್ಳೆ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಮಾರ್ನಿಂಗು. ಸೊ ಅದನ್ನು ಹೆಂಗೆ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ವಿಡಿಯೋ ಒಂದ್ಸಲ ನೋಡ್ಕೊಂಬರೋಣ. ಇಲ್ಲಿ ನಾನು ಸಣ್ಣದು 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನ್ಸ್ ಒಂದು 100 ಗ್ರಾಮ್ 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಈರುಳ್ಳಿ ಒಂದು 2 ತೊಗೊಂಡಿದ್ದೀನಿ, ಟೊಮೆಟೊ ಒಂದು 4 ತೊಗೊಂಡಿದ್ದೀನಿ ಸಣ್ಣದು, ಮತ್ತು 1 ಕಪ್ಪು ಬಟಾಣಿ ತೊಗೊಂಡಿದ್ದೀನಿ. ಇದಿಷ್ಟು ಹಾಕಿ ನಾನು ಉಪ್ಪಿಟ್ಟು ಮಾಡ್ತೀನಿ. ಜೊತೆಗೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಕಡಲೆಬೇಳೆ, 3 ಕಡ್ಡಿ ಕರಿಬೇವು, 4 ರಿಂದ 5 ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಬಳಸಿ ನಾನಿಲ್ಲಿ 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಜೊತೆಗೆ 1 ಇಂಚಷ್ಟು ಶುಂಠಿ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ಇದು 1 ಪಾವ್ ಲೆಕ್ಕ ಬರುತ್ತೆ. ಇದರಲ್ಲಿ ನಾನು 1.5 ಗ್ಲಾಸ್ ಅಷ್ಟು ರವೆನ ನಾನು ಬಳಸ್ತಾ ಇದ್ದೀನಿ. ನಾನು ಬಳಸ್ತಿರೋದು ಮೀಡಿಯಂ ರವೆ. ಇದೇನು ಅಂತ ನೋಡ್ತಾ ಇದ್ದೀರಾ? ಜಸ್ಟ್ ಹಾಗೆ ನೋಡ್ತಾ ಇರಿ, ಇದ್ರ ಬಗ್ಗೆನು ಹೇಳ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಒಂದು ಟೂಲು, ಸ್ಮಾಲ್ ಟೂಲು, ಕಿಚನ್ ಟೂಲು. ಇದ್ರ ಬಗ್ಗೆ ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ಉಪ್ಪಿಟ್ಟು ಮಾಡೋದಕ್ಕೆ ಅಂತ ನಾನಿಲ್ಲಿ ಒಂದು ಅಗಲವಾಗಿರೋ ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಗ್ಲಾಸ್ ಅಷ್ಟು ಮೀಡಿಯಂ ರವೆ ಹಾಕ್ತಾ ಇದ್ದೀನಿ. ಹಾಕಿ ಸುಮಾರು ಕಡಿಮೆ ಉರಿಯಲ್ಲೇನೆ 10 ನಿಮಿಷದವರೆಗೆ ಹುರಿಬೇಕಾಗತ್ತೆ. ಕೈ ಬಿಡದಿರೋ ಹಾಗೆ ಹುರಿತಾ ಇರಬೇಕಾಗತ್ತೆ. ಈ ಮೆಥಡ್ ನಾನು ರೆಗ್ಯುಲರ್ ಆಗಿ ಮನೇಲಿ ಮಾಡೋ ಅಂಥದ್ದು. ಕೆಲವ್ರು ಏನು ಮಾಡ್ತಾರೆ, ಏನು ಒಗ್ಗರಣೆ ಹಾಕಿರ್ತಾರೆ ಅದಕ್ಕೇನೆ ರವೆ ಹಾಕಿ ಹುರಿದ್ಬಿಟ್ಟು ಆಮೇಲೆ ಲಾಸ್ಟಿಗೆ ನೀರು ಹಾಕ್ತಾರೆ. ಬಟ್ ನಾನು ರೆಗ್ಯುಲರ್ ಆಗಿ ಮನೇಲಿ ಹೇಗೆ ಮಾಡ್ತೀನಿ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ರವೆ ಚೆನ್ನಾಗಿ ಹುರಿದಿದ್ದಾಗಿದೆ. ಅದೇ ಬಾಣಲಿಗೆನೆ ನಾನು 1-2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ. ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಹಾಕ್ತೀನಿ. ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಹಿಂದೆನೇ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಹಾಗೆ ಬಾಡಿಸ್ಕೋಬೇಕು ಇವಾಗ ಎಣ್ಣೆಯಲ್ಲಿ. ನೋಡಿ, ಈರುಳ್ಳಿ ಇಷ್ಟು ಬಾಡಿದ್ರೆ ಸಾಕು. ಈಗ ತರಕಾರಿಗಳು ಹಾಕ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿ ಹಾಕ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಏನು ತಗೊಂಡಿದ್ದೆ ಶುಂಠಿನೂ ಹಾಕ್ತೀನಿ. ತರಕಾರಿ ಬೇಯೋದಕ್ಕೆ ಅಂತ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತೀನಿ ಇಲ್ಲಿ. ಇದೆಲ್ಲ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ತರಕಾರಿನ ನಾವು ಬಾಡಿಸ್ಕೋಬೇಕು. ಇವಾಗ ಒಂದು 5 ನಿಮಿಷದವರೆಗೂ ಬಾಡಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಟೊಮೆಟೊನ ಇವಾಗ ಹಾಕ್ತೀನಿ. ಈ ಟೊಮೆಟೊನು ನಾನು ಒಂದು 2-3 ನಿಮಿಷದವರೆಗೆ ಬಾಡಿಸ್ಕೊತೀನಿ. 2-3 ನಿಮಿಷ ಫ್ರೈ ಆದರೆ ಸಾಕು. ನೆಕ್ಸ್ಟು ನಾನು ಇದಕ್ಕೆ ನೀರು ಹಾಕ್ತೀನಿ. ನೀರು ಬಂದು ನಾನು 1.5 ಗ್ಲಾಸ್ ಅಷ್ಟು ರವೆ ತೊಗೊಂಡಿದ್ದೆ, ಮೀಡಿಯಂ ರವೆ. ಇದಕ್ಕೆ ನಾನು 3 ಗ್ಲಾಸು ಪ್ಲಸ್ ಅಡಿಷ್ನಲ್ 3/4 ಗ್ಲಾಸು ಹಾಕ್ತಾ ಇದ್ದೀನಿ ನೀರನ್ನ. ಅಂದರೆ ನೀವು ರೈಸ್ ಮಾಡಬೇಕಾದ್ರೆ ಹೇಗೆ 1:2 ರೇಷಿಯೋ ತೊಗೋತೀರಾ ಅದೇ ಥರನೇ ಉಪ್ಪಿಟ್ಟಿಗೂ ತೊಗೋಬೇಕು. ಆದರೆ ರವೆ ಸ್ವಲ್ಪ ಚೆನ್ನಾಗಿ ಹರಳಬೇಕು. ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ ಅಡಿಷ್ನಲ್ ನೀರನ್ನ ನಾವು ಸೇರಿಸ್ಬೇಕು ಯಾವಾಗಲೂ. ಜೊತೆಗೆ ಈಗ ನಾನು ನೀರು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಆಲ್ರೆಡಿ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ ತೆಂಗಿನಕಾಯಿ ತುರಿನೂ ಸಹ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಈ ನೀರು ಕುದಿತಾ ಇರಲಿ. ಅಷ್ಟರೊಳಗೆ ಬನ್ನಿ ಒಂದು ಟೂಲ್ ಬಗ್ಗೆ ತಿಳ್ಕೊಂಬರೋಣ. ಪ್ರತಿದಿನ ಮನೇಲಿ ಬಳಸೋ ಚಾಕುನ ತುಂಬ ಹರಿತವಾಗಿ ಇಟ್ಕೊಳ್ಳೋದು ಮುಖ್ಯ. ಸಾಣೆ ಹಿಡಿಯೋರೇ ಬರಬೇಕಾಗಿಲ್ಲ. ಸೊ ನಾವೇ ಮನೇಲಿ ನಮ್ಮ ಕೆಲಸಗಳನ್ನ ಸುಲಭ ಮಾಡ್ಕೋಬೋದು. ಈ ಥರದ್ದು ಒಂದು ಸಣ್ಣ ಟೂಲ್ನ ನೀವು ಮನೇಲಿ ಬಳಸೋದ್ರಿಂದ ನಿಮ್ಮ ಕೆಲಸ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ನಾನು ಮಾಡ್ತಾ ಇದ್ದೀನಲ್ಲ, ಈ ರೀತಿ ನೀವು ಇದನ್ನು ಶಾರ್ಪ್ ಮಾಡ್ಕೋಬೋದು. ಪ್ರತಿ ವಾರಕ್ಕೆ ಒಂದ್ಸಲ ಈ ರೀತಿ ಮಾಡ್ಕೊಳ್ಳಿ. ಕೆಲಸನ ನೀವೇ ಅಲ್ಲಲ್ಲೇ ಈಸಿ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆ ನೀರು ಕುದೀತಾ ಇರ್ಬೋದು. ತರಕಾರಿ ಎಲ್ಲ ಬೆಂದಿದೆ, ನೀರು ಸಹ ಕುದೀತಾ ಇದೆ. ಉಪ್ಪು ರುಚಿ ನೋಡ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಬೇಕಾದರೆ ಉಪ್ಪನ್ನ ಸೇರಿಸ್ಕೊಂಡು ಈಗ ರವೆ ಹಾಕೋಣ. ರವೆನ ಒಟ್ಟಿಗೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇರಿ. ಕಡಿಮೆ ಉರಿ ಮಾಡಿಕೊಂಡು ಹಾಗೇನೆ ಮಿಕ್ಸ್ ಮಾಡಬೇಕು. ಸೊ ಎಲ್ಲಾನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಸಿಮ್ಮಲ್ಲೇನೆ ಪಂಗಬೇಕು. ಉಪ್ಪಿಟ್ಟು ಪಂಗದಕ್ಕೆ ಬಿಡೋಣ. ಇವಾಗ 5 ಮಿನಿಟ್ಸ್ ಆಗಿದೆ. ನೋಡೋಣ ಪಂಗಿದ್ಯಾ ಅಂತ. ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಉಪ್ಪಿಟ್ಟು ರೆಡಿ ಆಗಿದೆ. ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಈಗ ಫೈನಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಓಕೆ, ರೆಗ್ಯುಲರ್ ಆಗಿ ನಾನು ಮನೆಯಲ್ಲಿ ಮಾಡೋ ಅಂಥ ಉಪ್ಪಿಟ್ಟು ಈ ರೀತಿ ಇರುತ್ತೆ. ಸೊ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.